ವಾಜಪೇಯಿಯವರ 100ನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕ್ಷೇತ್ರದಲ್ಲಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮನ ಏರ್ಪಡಿಸಿದ್ವಿ. ಅಲ್ಲಿ ಡಿ ಕೆ ಸುರೇಶು, ಡಿ ಕೆ ಶಿವಕುಮಾರು ಮತ್ತು ಇಲ್ಲಿ ಸೋತಂತ ಕುಸುಮ, ಅವ್ರ ತಂದೆ ಹನುಮಂತರಾಯಪ್ಪ ಎಲ್ಲರೂ ಸೇರಿ ಒಂದು 100 ಜನ ಸೇರಿಕೊಂಡು ಮುನಿರತ್ನ ಬಂದಾಗ ಗುಂಪಿನಲ್ಲಿ ಕೊಲೆ ಮಾಡಿ ಇಲ್ಲಿ ಚುನಾವಣೆ ಮಾಡಬೇಕು, ಡಿ ಕೆ ಸುರೇಶ್ನ ಸೋಲಿಸಿದ್ದಾನೆ, ಕುಸುಮನ್ನ 2 ಸಾರಿ ಸೋಲಿಸಿದ್ದಾನೆ, ಇವನು ಜೀವಂತವಾಗಿರಬಾರ್ದು ಅಂತೇಳಿ ಕೊಲೆ ಮಾಡೋಂಥ ಪ್ರಯತ್ನಗಳು ಸುಮಾರು ನಡೀತಾನೇ ಇದೆ. ಇವತ್ತು ಅದರಲ್ಲಿ ಆಸಿಡ್ ದಾಳಿ ಮಾಡಬೇಕು ಅಂತ ಮಾಡಿದ್ದಾರೆ. ಆದರೆ ಪೊಲೀಸ್ನವರು ಹೌದು, ಕೋಳಿ ಮೊಟ್ಟೆ ಒಳಗಡೆ ಆಸಿಡ್ ತುಂಬಿ ಆಸಿಡ್ ದಾಳಿ ಮಾಡ್ತೀವಿ ಅಂತೇಳಿ ಈಗಾಗಲೇ ನನಗೊಂದು ವಾರದಿಂದ ಹೇಳ್ತಾನೆ ಇದ್ರು. ನೀನೆಲ್ಲನ ಹೊರಗಡೆಗೆ ಬಂದರೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಡಿ ಕೆ ಸುರೇಶ್ ಹೇಳಿದ್ದಾರೆ, ಕುಸುಮ MLA ಆಗಲೇಬೇಕು, ನೀನು ರಾಜೀನಾಮೆ ಕೊಡಬೇಕು, ಇಲ್ಲ ಅಂದರೆ ಆಸಿಡ್ ದಾಳಿ ಮಾಡಿ 100-150 ಜನ ಗುಂಪು ಬಂದು ನಿನ್ನನ್ನು ಕೊಲೆ ಮಾಡೋದ್ರೂ ಸರಿ, ನಾವು ಎಲೆಕ್ಷನ್ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಅದರ ಪ್ರಕಾರ ಮಾಡ್ತಾಯಿದ್ದಾರೆ. ನನ್ನನ್ನು ಕೊಲೆ ಮಾಡಿ ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶು ಕುಸುಮನ್ನ MLA ಮಾಡೋದಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ. ತಮ್ಮ ತಲೆಗೂ ಕೂಡ ಗಾಯ ಆಗಿದೆ ಅಂತ ಅನ್ಸುತ್ತೆ, ಏನಾಗಿರೋದು? ಹೊಡೆದಿದ್ದಾರೆ. ಇಲ್ಲಿ ನನ್ನ ಪಕ್ಕದಲ್ಲಿ ಇದ್ದಿದ್ದು ಇವ್ರಿಗೂ ಸಹ ಹೊಡೆದ್ರು. ಕಲ್ಲುಗಳು ನನಗೆ ಕಲ್ಲು, ಇವನು ನನ್ನ ಪಕ್ಕದಲ್ಲಿದ್ದ, ಇವನಿಗೆ ಕಲ್ಲು ಬಿತ್ತು, ನನಗೆ ಆಸಿಡ್ ದಾಳಿ ಉರಿತಾ ಇದೆ. ಈಗಾಗಲೇ 10 ದಿವಸದಿಂದ ಹೇಳ್ತಾ ಇದ್ರು ರಾಜೀನಾಮೆ ಕೊಡು, ಕುಸುಮ MLA ಆಗಲೇಬೇಕು. ಫೋನ್ ಮೂಲಕ ಬರ್ತಾ ಇದ್ವಾ ಬೆದರಿಕೆ ಕರೆ ಅಥವಾ ಯಾವ ರೀತಿ? ಬಂದು ಹೇಳ್ಬಿಟ್ಟೆ ಹೋಗ್ತಾ ಇದ್ರು, ಫುಲ್ ಫೇಸ್ ಹೆಲ್ಮೆಟ್ ಹಾಕ್ಕೊಳ್ಳೋದು, ರಾಜೀನಾಮೆ ಕೊಡು ಇಲ್ಲ ಆಸಿಡ್ ಹೊಡಿತೀವಿ. ಸರ್, ಇವತ್ತು ಹಲ್ಲೆ ಮಾಡಿದವರು ಎಷ್ಟು ಜನ ಇದ್ರು, ಯಾವ ರೀತಿ ಆಯ್ತು? ಆಮೇಲೆ ನೀವು ಅಲ್ಲಿ ಕಾರ್ಯಕ್ರಮದಲ್ಲೇ ಇದ್ರಾ ಏನು? ಕಾರ್ಯಕ್ರಮ ಮುಗಿಸಿ ನಾನು ಹೊರಗಡೆ ಬಂದೆ. ಹೊರಗಡೆ ಬರೋವಾಗ ಹಿಂಗಾಗಿರೋಂಥದ್ದು. ಪೊಲೀಸ್ನವರು ಸಂಪೂರ್ಣವಾಗಿ ನನ್ನನ್ನು ರಕ್ಷಣೆ ಮಾಡ್ಕೊಂಡಿದ್ದಕ್ಕೆ ಇವತ್ತು ಕೊಲೆ ಆಗೋದು ತಪ್ಪೋಗಿದೆ. ನಾನು ಬರ್ತೀನಂತ ಪೊಲೀಸ್ನವ್ರಿಗೆ ಮೊದಲೇ ಗೊತ್ತಿದೆ, ನನ್ನ ಮೇಲೆ ದಾಳಿ ಆಗತ್ತೆ ಅನ್ನೋದು ಪೊಲೀಸ್ನವ್ರಿಗೆ ಮೊದಲೇ ಮಾಹಿತಿ ಇದೆ. ಹಾಗಾಗಿ ಸುಮಾರು ಇವತ್ತು ಒಂದು 100 ಜನಕ್ಕಿಂತ ಹೆಚ್ಚಿಗೆ ಪೊಲೀಸವರು ಇಲ್ಲಿ ಇದ್ದರು. ಯಾಕಂದರೆ ಒಬ್ಬ MLA ಬರ್ತಾನೆ ಅಂದರೆ ಒಬ್ಬರು ಇಬ್ಬರು MLA ಪೊಲೀಸ್ನವ್ರು ಇರ್ತಾರೆ. ನನ್ನನ್ನು ಕೊಲೆ ಮಾಡೋದು ಅವ್ರಿಗೆ ಮೊದಲೇ ಮಾಹಿತಿ ಇದೆ. ಈಗ ದಾಳಿ ಮಾಡಿದವರು ತಮಗೆ ಈ ಕ್ಷೇತ್ರದವರೇ ಆಗಿರೋದ್ರಿಂದ ಅವ್ರೇನಾದರೂ ಚಿರಪರಿಚಿತರ ಅಥವಾ ಅಪರಿಚಿತರ? ಎಲ್ಲ ಈಗ ಸಿಕ್ಕಿದ್ದಾರೆ. ಇಲ್ಲಿ ನಡೀತಾ ಇರೋದೆಲ್ಲ ಸಂಪೂರ್ಣವಾಗಿ ಕೊಲೆ ಮಾಡಿ ಜೈಲಲ್ಲಿದ್ದಿಂದ ಬಂದಿರೋಂಥವ್ರು. ಅವ್ರನ್ನೆಲ್ಲ ಹಿಡ್ಕೊಂಡು ಉದ್ದೇಶ ಒಂದೇ, ಕುಸುಮನ MLA ಮಾಡಬೇಕು ಅನ್ನೋದು ಒಂದೇ ಗುರಿನಲ್ಲಿ ಡಿ ಕೆ ಸುರೇಶು ಮತ್ತು ಡಿ ಕೆ ಶಿವಕುಮಾರ್ ಅವ್ರ ತಂದೆ ಮಾಡ್ತಾ ಇರೋಂಥ ಕೆಲಸ ಇದೆ. ಈಗ ತಾವು ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ಳದೆ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ? ಈಗ ನನಗೆ ಆಸ್ಪತ್ರೆಗೆ ಹೋದ್ರು ಅಲ್ಲೂ ಏನಾದರೂ ಡಾಕ್ಟ್ರುಗಳಿಗೆ ಹೇಳಿ ಏನಾದರೂ ಒಂದು ಇಂಜೆಕ್ಷನ್ ಕೊಡಿಸಿ ನನ್ನ ಸಾಯಿಸ್ತಾರೆ ಅನ್ನೋ ಭಯ ನನಗಿದೆ. ಹಾಗಾಗಿ ನಾನು ಹೋಗ್ತಾ ಇಲ್ಲ. ಏನನ್ಸುತ್ತೆ ಸರ್, ಮೊನ್ನೆ ರೀತಿಯ ಘಟನೆಗಳು ಕೂಡ ಪದೇ ಪದೇ ರಿಪೀಟ್ ಆಗ್ತಾ ಇದೆ, ಸೊ ಏನು ಹೇಳ್ತೀರಾ? ಒಟ್ಟಾರೆಯಾಗಿ ನನಗೆ ಒಂದು ರೇಪ್ ಕೇಸ್ ಹಾಕಿದಾಗ ಅಲ್ಲಿಗೆ ಬಂದು ಕೋರ್ಟ್ ಹತ್ರ ಒಂದು ಲಾಯರು ಡ್ರೆಸ್ ಹಾಕ್ಕೊಂಡೊಬ್ಬರು ಬಂದಿದ್ದರು. ನೀನು ರಾಜೀನಾಮೆ ಕೊಟ್ಟರೆ ನಿನಗೆ ಯಾವ ಕೇಸು ಹಾಕಲ್ಲ, ಇಲ್ಲ ಅಂದರೆ ನೆಕ್ಸ್ಟು ನಿನಗೆ ರೇಪ್ ಕೇಸ್ ಹಾಕ್ತೀವಿ, ಅದಾದಮೇಲೆ ಪೋಸ್ಕೋ ಕೇಸ್ ಹಾಕ್ತೀವಿ. ಪೋಸ್ಕೋ ಕೇಸು ನಾವು ಇಟ್ಕೊಂಡಿದ್ದೀವಿ, ಅದನ್ನು ನೆಕ್ಸ್ಟ್ ನಾವು ಹಾಕ್ತೀವಿ. ಪೋಸ್ಕೋ ಕೇಸ್ ಹಾಕೋದಕ್ಕೂ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂತೇಳಿ ಒಬ್ಬರು ಲಾಯರ್ ಡ್ರೆಸ್ಸಲ್ಲೇ ಬಂದು ಹೇಳಿದ್ದಾರೆ. ಅವ್ರ ಲಾಯರು ಇಲ್ವೋ ನನಗೆ ಗೊತ್ತಿಲ್ಲ. ಘಟನೆ ನಡೆದಾಗ ನೀವೇ ಹೇಳ್ದಂಗೆ ಪೊಲೀಸ್ ಸೆಕ್ಯೂರಿಟಿ ಜೋರಾಗಿತ್ತು ಅಂತ. ಹಾಗಿದ್ರೆ ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ? ಅಷ್ಟೊಂದು ರಾಜಾರೋಷವಾಗಿ ಹಲ್ಲೆ ಮಾಡ್ತಾರೆ ಒಬ್ಬ ಶಾಸಕರ ಮೇಲೆ. MLA ಬಂದರೆ ಸಾಮಾನ್ಯವಾಗಿ ನಾನು 15 ವರ್ಷದಿಂದ ನೋಡ್ತಾ ಇದ್ದೀನಿ, 2-3 ಪೊಲೀಸ್ನವ್ರು ಬರೋದು ಕಷ್ಟ MLA ಬಂದರೆ. ಇವತ್ತು ಕಮ್ಮಿ ಅಂದರೆ 100 ಜನರಿಗಿಂತ ಹೆಚ್ಚು ಪೊಲೀಸ್ ಇದ್ದಾರೆ. ಒಂದು 2-3 ರಿಸರ್ವ್ ವ್ಯಾನ್ ಪೊಲೀಸ್ ತರಿಸ್ಕೊಂಡಿದ್ದಾರೆ. ಅಂದರೆ ಅವ್ರಿಗೆ ಪೊಲೀಸ್ನವ್ರಿಗೆ ಮೊದಲೇ ಮಾಹಿತಿ ಇದೆ, ಇವತ್ತು ಮುನಿರತ್ನನ ಕೊಲೆ ಆಗತ್ತೆ, ಅದನ್ನು ತಡಿಬೇಕು ಅಂತ ಅವರು ಪ್ರಯತ್ನ ಮಾಡಿದ್ದಾರೆ. ಆದರೂ ಸಹ ಪೊಲೀಸ್ನವ್ರು ಎದುರುಗಡೆನೇ ದಾಳಿ ಆಗಿರೋವಂಥದ್ದು. ಈಗ ನಿಮ್ಮ ಮನೆಗೂ ಬಂದು ಬೆದರಿಕೆ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ರಿ, ಈ ಬಗ್ಗೆ ಏನಾದರೂ ಪೊಲೀಸ್ ದಾಖಲು ಮಾಡಿದ್ರೆ ಸರ್ ಜೀವ ಬೆದರಿಕೆ ಬಗ್ಗೆ? ನಾನು ಕೊಲೆ ಆಗೋದು ಖಂಡಿತ ಅಂತೇಳಿ, ಕೊಲೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಈಗಾಗಲೇ ಪ್ರಧಾನಮಂತ್ರಿಗಳಿಗೂ ಪತ್ರ ಬರೆದಿದ್ದೀನಿ, ಗೃಹ ಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ,
CBIಗೂ ಸಹ ಪತ್ರ ಬರೆದಿದ್ದೀನಿ. ಇವರೆಲ್ರಿಗೂ ಸಹ ಬರೆದಿರೋ ಪತ್ರದಲ್ಲಿ ಭಾಳ ಸಂಪೂರ್ಣವಾಗಿ ನನ್ನ ಕೊಲೆಗೆ ಪ್ರಮುಖ ಕಾರಣಕರ್ತರು DK ಶಿವಕುಮಾರು, DK ಸುರೇಶು, ಕುಸುಮ ಹನುಮಂತರಾಯಪ್ಪ ಮತ್ತು ಹನುಮಂತರಾಯಪ್ಪ ಎಲ್ಲ ಹೇಳಿದ್ದೀನಿ. ಇವತ್ತು ನನ್ನ ಈ ಘಟನೆಗೆ ಆ ದೇವರು, ಆ DK ರವಿ ಸಾಯದೇ ಇದ್ದಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವತ್ತು ನನಗಿಷ್ಟೆಲ್ಲ ಕಾರಣ ಆ ದೇವರು DK ರವಿನ ಕರ್ಕೊಬಾರ್ದಾಯಿತ್ತು. ಅವ್ರು ಕರ್ಕೊಂಡಿದ್ದಕ್ಕೆ ನನಗಿಷ್ಟೆಲ್ಲ ಕಷ್ಟ. ಸರ್, ಈಗ ಎಷ್ಟು ಹೊತ್ತಿನವರೆಗೆ ಪ್ರತಿಭಟನೆಯನ್ನು ಮಾಡಿಸ್ತೀರಾ? ಏನು ನಿಮ್ಮ ಪ್ರಮುಖ ಆಗ್ರಹ? ನಾನು ಈಗ ಮುಖ್ಯಮಂತ್ರಿಗಳು ಬರಬೇಕು, ಗೃಹ ಮಂತ್ರಿಗಳು ಇದ್ರ ಬಗ್ಗೆ ನನಗೆ ಒಂದು ಜೀವ ರಕ್ಷಣೆ ಕೊಡಬೇಕು. ಗೃಹ ಮಂತ್ರಿಗಳು ಜೀವ ರಕ್ಷಣೆ ಕೊಟ್ಟರೆ ನನಗೆ ಇಲ್ಲಿಂದ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲೇ ಸಾಯ್ತೀನಿ ಹೊರ್ತು. ಬೇಕಾದ್ರೆ ಅವ್ರು ಹೆಂಗಿದ್ರು ಸಾಯಿಸಬೇಕು ಅಂತಿದ್ರೆ ಸಾಯಿಸ್ಬಿಡ್ಲಿ. ಏನು DK ಸುರೇಶ್ಗೆ ಆಸೆ ಇರೋದು ಕುಸುಮನ್ MLA ಮಾಡಬೇಕು ಅಂತ. ನಾನು ಸತ್ತಿದ ತಕ್ಷಣ MLA ಮಾಡ್ಕೊಂಡ್ಲಿ, ಯಾರು ಬೇಡ ಅಂತಾರೆ ಅವ್ರನ್ನ. ಸೊ ಇಬ್ಬರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೀರಾ ಅಂದ್ರಲ್ಲ ಸರ್, ಅವ್ರೇನಾದ್ರೂ ಮಾತಾಡಿದ್ರೆ ಏನು ಹೇಳ್ತಾರೆ? ಗೊತ್ತಿಲ್ಲ, ಪೊಲೀಸ್ನವರೇ ಹಿಡಿದಿದ್ದಾರೆ. ಧಿಕ್ಕಾರ ಧಿಕ್ಕಾರ